ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. If you wish to get our new videos, hit subscribe button and press bell icon to get latest notification updates. ನಮಸ್ತೆ ಕನ್ನಡ ತಂತ್ರಾಂಶ. ಎಲ್ಲರಿಗೂ ವಿನಯ್ ಮಾಡುವಂತ ನಮಸ್ಕಾರಗಳು. OBS ಟ್ಯುಟೋರಿಯಲ್ನ ಮುಂದುವರೆದ ಭಾಗಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಹೋದ ಟ್ಯುಟೋರಿಯಲ್ ಅಲ್ಲಿ ನಾವು OBS ಅಲ್ಲಿ ಆಡಿಯೋ ಇನ್ಪುಟ್ ಮತ್ತೆ ಔಟ್ಪುಟ್ ಸೋರ್ಸ್ ಅನ್ನು ಯಾವ ರೀತಿ ಆಡ್ ಮಾಡೋದು, ಮತ್ತೆ ಸೋರ್ಸ್ ಅಂದ್ರೆ ಏನು, ಸೀನ್ ಅಂದ್ರೆ ಏನು ಅಂತ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡಿದ್ದೀವಿ. ಈ ಟ್ಯುಟೋರಿಯಲ್ ಅಲ್ಲಿ ಸೋರ್ಸ್ ಮತ್ತೆ ಸೀನ್ಗಳನ್ನು ಸ್ವಲ್ಪ ಪಕ್ಕಕ್ಕಿಟ್ಟು OBS ಸಾಫ್ಟ್ವೇರ್ ಅಲ್ಲಿ ಬರುವಂತ ಮೆನ್ಯೂಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ OBS ಅಲ್ಲಿ ಮೆನ್ಯೂಗಳದ್ದು ಅಷ್ಟು ಸ್ನೇಹಿತರೆ, ನಮಗೆ ಬೇಡದಿದ್ದಂತ ಸುಮಾರು ಆಪ್ಷನ್ಗಳಿದಾವೆ. ಅದ್ರ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ನನಗೂ ಗೊತ್ತಿಲ್ಲದಿರೋದನ್ನು ಕೂಡ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ, ಸ್ಕಿಪ್ ಮಾಡ್ತೀನಿ. ಗೊತ್ತಿರೋದನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಈಗ ಶುರು ಮಾಡೋಣ ಸ್ನೇಹಿತರೆ. ಹುಡುಗಿ ನೀ ನನ್ನ ಪ್ರಾಣ ಕಣೆ. ಮೆನ್ಯೂ ಬಾರ್ ಅಂದ್ರೆ ಆಲ್ಟ್ ಕೀ ಪ್ರೆಸ್ ಮಾಡ್ಬೇಕು. ಸಾಮಾನ್ಯವಾಗಿ ನಾನೀಗ ಆಲ್ಟ್ ಕೀ ಪ್ರೆಸ್ ಮಾಡ್ತಾ ಇದ್ದೇನೆ. ಫೈಲ್ ಮೆನ್ಯೂ ಇದೆ, ಎಡಿಟ್ ಮೆನ್ಯೂ ಇದೆ, ವ್ಯೂ ಮೆನ್ಯೂ ಇದೆ, ಡಾಕ್ಸ್ ಕಲಾಪ್ಸ್ಡ್ ಅಂತ ಇದೆ. ಇದು ಏನು ಅಂತ ನನಗೆ ಗೊತ್ತಿಲ್ಲ. ಫೈಲ್ ಮೆನ್ಯೂಗೆ ಬಂದು ವಾಪಸ್ ನೀವು ಲೆಫ್ಟ್ ಆರೋ ಪ್ರೆಸ್ ಮಾಡಬೇಕು. ಅಲ್ಲಿ ನಿಮಗೆ ಹೆಲ್ಪ್ ಮೆನ್ಯೂ ಸಿಗುತ್ತೆ, ಟೂಲ್ಸ್ ಸಿಗುತ್ತೆ, ಸೀನ್ ಕಲೆಕ್ಷನ್ ಕಲಾಪ್ಸ್ ಅದು ಸಿಗುತ್ತೆ. ಸೊ ಇದಿಷ್ಟು ಮೆನ್ಯೂಗಳು ಸ್ನೇಹಿತರೆ. ಈಗ ಫೈಲ್ ಮೆನ್ಯೂ ಅಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ನೋಡೋಣ. ಶೋ ರೆಕಾರ್ಡಿಂಗ್ಸ್, ಇದ್ರ ಮೇಲೆ ಎಂಟರ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ವಿಡಿಯೋಸ್ ಮೇಲೆ ಕರ್ಕೊಂಡು ಹೋಗುತ್ತೆ. ನೋಡಿ, ಕಂಟ್ರೋಲ್ಸ್ ವಿಂಡೋ, ವಿಡಿಯೋಸ್ ವಿಂಡೋ, ಐಟಮ್ಸ್ ನೋಡಿದ್ರಲ್ಲ. ಸೊ ಇಲ್ಲಿ ಕರ್ಕೊಂಡು ಹೋಗುತ್ತೆ. ಸಿಸ್ಟಮ್ ಕ್ಲೋಸ್ ಸಿ ಆಬ್ಸ್ 20. ಸೊ ನೆಕ್ಸ್ಟ್ ಫೈಲ್ ಕ್ಲಾಪ್ ಮೆನ್ ಎಕ್ಸಿಟ್ ಶೋ ರೆಕಾರ್ಡಿಂಗ್ ಮೌಟ್ ಪ್ಲಸ್ ಆರ್ ರಿಮಕ್ಸ್ ರೆಕಾರ್ಡಿಂಗ್ ಮೌಟ್ ಪ್ಲಸ್ ಎಂ. ರಿಮಕ್ಸ್ ರೆಕಾರ್ಡಿಂಗ್ಸ್. ರಿಮಕ್ಸ್ ಇಸ್ ನಥಿಂಗ್ ಬಟ್ ರಿಮಿಕ್ಸ್. ಸೊ ರೆಕಾರ್ಡಿಂಗ್ ಅನ್ನ ಏನಾದರೂ ರಿಮಿಕ್ಸ್ ಮಾಡಬೇಕು, ಏನಾದರೂ ಮತ್ತೆ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಮಾಡಬಹುದು. ಸೆಟ್ಟಿಂಗ್ ಮೌಟ್ ಪ್ಲಸ್ ಎಸ್. ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸ್ ತುಂಬಾ ಹ್ಯೂಜ್ ಟಾಪಿಕ್ ಇದರಲ್ಲಿ. ನಾನು ಅದು ನೆಕ್ಸ್ಟ್ ಟ್ಯುಟೋರಿಯಲ್ ಅಲ್ಲಿ ಮಾತಾಡ್ತೀನಿ ಖಂಡಿತ. ಶೋ ಸೆಟ್ಟಿಂಗ್ಸ್ ಫೋಲ್ಡರ್. ಶೋ ಸೆಟ್ಟಿಂಗ್ಸ್ ಫೋಲ್ಡರ್ ಇದನ್ನ ಮಾಡಿದ್ರೆ ಸೆಟ್ಟಿಂಗ್ಸ್ ನಿಮಗೆ ಫೋಲ್ಡರ್ ವೈಸ್ ತೋರಿಸ್ತಾ ಹೋಗುತ್ತೆ. ಅದು ಪ್ರೋಗ್ರಾಮ್ ಫೈಲ್ಸ್ ಅಲ್ಲಿ ಇರುತ್ತಲ್ಲ, ಆ ಫೋಲ್ಡರ್ನ ತೋರಿಸ್ತಾ ಹೋಗುತ್ತೆ. ಶೋ ಪ್ರೊಫೈಲ್ ಫೋಲ್ಡರ್. ಸೊ ಪ್ರೊಫೈಲ್ ಫೋಲ್ಡರ್ ಅಷ್ಟೇ. ಪ್ರೊಫೈಲ್ ಅಂದ್ರೆ ಈಗ ಸೀನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಪ್ರೊಫೈಲ್ ಅಂತ ಒಂದು ಕ್ರಿಯೇಟ್ ಮಾಡಬೇಕು. ಅದನ್ನ ನಿಮಗೆ ಸೀನ್ ಕ್ರಿಯೇಷನ್ ಬಂದಾಗ ಹೇಳ್ಕೊಡ್ತೀನಿ. ಆ ಪ್ರೊಫೈಲ್ ಏನು ಕ್ರಿಯೇಟ್ ಮಾಡಿರ್ತೀರ ಅದರ ಫೋಲ್ಡರ್ನ ಈ ಆಪ್ಷನ್ ಎಂಟರ್ ಮಾಡೋದ್ರ ಮುಖಾಂತರ ನೀವು ಓಪನ್ ಮಾಡ್ಕೋಬಹುದು. ಆಲ್ವೇಸ್ ಆನ್ ಟಾಪ್ ನಾಟ್ ಚೆಕ್ಡ್ ಔಟ್ ಪ್ಲಸ್ ಎ. ಆಲ್ವೇಸ್ ಆನ್ ಟಾಪ್ ನಾಟ್ ಚೆಕ್ಡ್. ಇದನ್ನ ಚೆಕ್ ಮಾಡಿದ್ರೆ ನಿಮ್ಮ ಸ್ಕ್ರೀನ್ ಟಾಪ್ ಮೇಲೆ OBS ಯಾವಾಗಲೂ ಇರುತ್ತೆ. ಎಕ್ಸಿಟ್ ಔಟ್ ಪ್ಲಸ್ ಎಕ್ಸ್. ಇದು ಎಕ್ಸಿಟ್. ಎಕ್ಸಿಟ್ ಅಂದ್ರೆ ನಿಮಗೆ ಮಾಮೂಲಿ ಗೊತ್ತು. ಇದನ್ನ ಎಂಟರ್ ಮಾಡಿದ್ರೆ OBS ಸಾಫ್ಟ್ವೇರ್ ಎಕ್ಸಿಟ್ ಆಗುತ್ತೆ. ಶೋ ರೆಕಾರ್ಡಿಂಗ್ ಮೌಟ್ ಪ್ಲಸ್ ಆರ್. ಸೊ ಇದು ಫೈಲ್ ಮೆನ್ಯೂ. ಫೈಲ್ ಮೆನ್ಯೂ ಆಯ್ತು. ಈಗ ಫೈಲ್ ಕ್ಲಾಪ್ ಎಡಿಟ್ ಕ್ಲಾಪ್ ಔಟ್ ಪ್ಲಸ್ ಇ. ಎಡಿಟ್ ಮೆನ್ಯೂ ಅಲ್ಲಿ ನಮಗೆ ಬೇಕಾಗಿರುವಂತ ಆಪ್ಷನ್ಸ್ ಯಾವುದು ಅಷ್ಟಾಗಿಲ್ಲ. ನೋಡೋಣ ಈಗ. Undo unavailable control plus Z. Undo ಇದೆ. Redo unavailable control plus shift plus Z. ಇದು ಎಡಿಟಿಂಗ್ ಕಮಾಂಡ್ಸ್ ಆಗಿರೋದ್ರಿಂದ ಇದನ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಈ ಸಾಫ್ಟ್ವೇರ್ ಅಲ್ಲಿ ಎಡಿಟಿಂಗ್ ಕೂಡ ಇದೆ. ಸೊ ಬೇರೆ ಬೇರೆ ಪ್ಲಗಿನ್ಸ್ ಯೂಸ್ ಮಾಡ್ಕೊಂಡು ಎಡಿಟಿಂಗ್ ಕೂಡ ಮಾಡ್ತಾರೆ. ಬಟ್ ಇದು ನಮಗೆ ಆಕ್ಸೆಸಿಬಲ್ ಇಲ್ಲದೆ ಇರೋದ್ರಿಂದ ಇದನ್ನ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. Copy unavailable control plus C. ಕಾಪಿ. Redo undo unavailable. Redo undo. Copy paste reference. Paste reference. Paste duplicate unavailable. Paste duplicate. Copy filters unavailable. Copy filters. ಈಗ ಫಿಲ್ಟರ್ಸ್ ನೋಡಿ, ಫಿಲ್ಟರ್ಸ್ ಬಗ್ಗೆ ನಾನು ಮಾತಾಡಬೇಕು. ಈಗ ಯಾವುದೋ ಒಂದು ಸೀನ್ಗೆ ಸಂಬಂಧಪಟ್ಟಂತ ಒಂದು ಫೋಟೋನ ನೀವು ಡಿಸೈನ್ ಮಾಡ್ತಾ ಇದ್ದೀರಾ ಅಂತ ಈ ಸಾಫ್ಟ್ವೇರ್ ಅಲ್ಲಿ ಡಿಸೈನ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಒಂದ್ಸಲಿ ನೀವು ಮಾಡಿದಂಥ ಡಿಸೈನ್ ನಿಮಗೆ ಇಷ್ಟ ಆಗಿ ಎಲ್ಲ ಕೆಲವು ಫೋಟೋಗಳಿಗೆ ಅಥವಾ ಕೆಲವೊಂದು ಡಿಸೈನ್ಗಳಿಗೆ ಕೂಡ ನೀವು ಅದನ್ನೇ ಅಪ್ಲೈ ಮಾಡಬೇಕು ಅಂದರೆ ಕಾಪಿ ಫಿಲ್ಟರ್ಸ್ ಮಾಡ್ಕೋಬಹುದು. ಆ ಫಿಲ್ಟರ್ಸ್ನ ಕಾಪಿ ಮಾಡಿಕೊಂಡು ನೀವು ಬೇರೆ ಪ್ರಾಜೆಕ್ಟ್ಗಳಿಗೆ ಅದನ್ನು ಅಪ್ಲೈ ಮಾಡ್ಬೋದು. ವಿಡಿಯೋ ರೆಕಾರ್ಡಿಂಗ್ ಅಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಇಲ್ಲಿ. ಪೇಸ್ಟ್ ಫಿಲ್ಟರ್ಸ್ ಸೇಮ್ ಫಿಲ್ಟರ್ಸ್ನ ಪೇಸ್ಟ್ ಮಾಡ್ಕೊಳ್ಳೋದು. ಟ್ರಾನ್ಸ್ಫಾರ್ಮ್ collapse alt plus T. ಈ ಟ್ರಾನ್ಸ್ಫಾರ್ಮ್ ಅನ್ನುವಂಥದ್ದು ಒಂದು ಸೋರ್ಸ್ ಇಂದ ಇನ್ನೊಂದು ಸೋರ್ಸಿಗೆ
ಏನಾದರೂ ನಾವು ಮಾಹಿತಿಯನ್ನು ವರ್ಗಾಯಿಸಬೇಕು ಅಂತಂದರೆ, ಲೈಕ್ ಸಿಗ್ನಲ್ಸನ್ನು ವರ್ಗಾಯಿಸಬೇಕು ಅಂತಂದರೆ ಈ ಟ್ರಾನ್ಸ್ಫಾರ್ಮ್ ಕೆಲಸ ಮಾಡುತ್ತೆ. ಇದು ನಮಗೆ ಎಷ್ಟರ ಮಟ್ಟಿಗೆ ಅಕ್ಸೆಸಬಲ್ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಇದು ಕೂಡ ಒಂದು ಆಪ್ಷನ್ ಇದೆ ಅನ್ನೋದನ್ನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಆರ್ಡರ್ ಕಲಾಪ್ಸ್ಡ್ ಅಂತ ಇದೆ. ಇಲ್ಲಿ ಸೋರ್ಸ್ಗಳನ್ನ ಮತ್ತೆ ಸೀನ್ಗಳನ್ನ ನಿಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಆರ್ಡರ್ ಅಂತ ಆಪ್ಷನ್ ಇದೆ. ಓಕೆ, ಈ ಪ್ರಿವ್ಯೂ ಸ್ಕೇಲಿಂಗ್ ಅಂದ್ರೆ ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಲಾಕ್ ಪ್ರಿವ್ಯೂ ಅಂದ್ರೆ ಪ್ರಿವ್ಯೂ ಆಗೋದನ್ನ ಲಾಕ್ ಮಾಡೋದಕ್ಕೆ ಇದು ಈ ಒಂದು ಆಪ್ಷನ್ ಇರೋದು. ಅಡ್ವಾನ್ಸ್ಡ್ ಆಡಿಯೋ ಪ್ರಾಪರ್ಟೀಸ್ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ನೆಕ್ಸ್ಟ್ ಟ್ಯುಟೋರಿಯಲ್ಗಳಲ್ಲಿ. ಸೊ ಇದಿಷ್ಟು ಎಡಿಟ್ ಮೆನ್ಯೂಲಿರುವಂಥ ಆಪ್ಷನ್ಸ್. ಸೊ ತುಂಬ ಆಪ್ಷನ್ಸ್ಗಳು ನಮಗೆ ಇನ್ಆಕ್ಸೆಸಿಬಲ್ ಆಗಿರೋದ್ರಿಂದ ನಾನು ಅದರ ಬಗ್ಗೆ ಹೆಚ್ಚು ಮಾತಾಡೋಕೆ ಹೋಗಲ್ಲ ಆ್ಯಂಡ್ ಟೈಮು ವೇಸ್ಟ್ ಮಾಡೋಕೆ ಹೋಗಲ್ಲ ನಿಮ್ಮ ಅಮೂಲ್ಯವಾದ ಸಮಯವನ್ನು. ನೆಕ್ಸ್ಟ್ ಈ ಡಾಕ್ಸ್ ಅಲ್ಲಿ ಏನಿದೆ ಅಂತಲೂ ಕೂಡ ನನಗೆ ಅಷ್ಟಾಗಿ ಗೊತ್ತಿಲ್ಲ, ಇದನ್ನು ಸ್ಕಿಪ್ ಮಾಡೋಣ ನಾವು. ಬಟ್ ಆಪ್ಷನ್ ಏನೇನಿದೆ ಅಂತ ನೋಡೋಣ. ಇಂಟರ್ ಪ್ರೆಸ್ ಮಾಡ್ತೀನಿ ಈಗ. ಲಾಕ್ UI, Reset UI Alt plus R. Reset UI. Custom browser docs Alt plus C. Custom browser docs. Scenes checked. Okay, scenes checked. Sources checked. Sources checked. Audio mixer checked. Audio mixer checked. Scene transitions checked. Scene transition checked. Controls checked. Controls checked. Stats not checked. Stats not checked. Lock UI not checked. Okay, ಈ ಡಾಕ್ಸ್ ಅನ್ನುವಂಥದ್ದು ಸಾಫ್ಟ್ವೇರ್ ಅಂದರೆ ನೀವು OBS ಸಾಫ್ಟ್ವೇರ್ನ ನೀವು ಓಪನ್ ಮಾಡಿದ ತಕ್ಷಣ ಯಾವ ಕಂಟ್ರೋಲ್ಸ್ ನಿಮಗೆ ಅಪಿಯರ್ ಆಗಬೇಕು ಅನ್ನುವಂಥದ್ದು. ಸೋರ್ಸ್ ಚೆಕ್ ಆಗಿದೆ, ಸೀನ್ಸ್ ಚೆಕ್ ಆಗಿದೆ, ಆಡಿಯೋ ಮಿಕ್ಸರ್ ಚೆಕ್ ಆಗಿದೆ. ಸೊ ಇದನ್ನೆಲ್ಲ ಅನ್ಚೆಕ್ ಮಾಡಿಬಿಟ್ರೆ ನಿಮಗೆ OBS ಅಲ್ಲಿ ಮೇನ್ ಸ್ಕ್ರೀನಲ್ಲಿ ಇವು ಯಾವುವು ಬರೋದಿಲ್ಲ. ಇದಿಷ್ಟೇ ನಮಗೆ ಈ ಡಾಕ್ಸಲ್ಲಿ ಗೊತ್ತಿರಬೇಕಾಗಿರುವಂಥದ್ದು. ಆಮೇಲೆ ಇಲ್ಲಿ ಕಂಟ್ರೋಲ್ಸ್ ಅಂತ ಇದೆ. ಕಂಟ್ರೋಲ್ಸ್ ಯಾರು ಅನ್ಚೆಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕಂಟ್ರೋಲ್ಸ್ ಅನ್ಚೆಕ್ ಮಾಡಿಕೊಂಡ್ರೆ ನಿಮಗೆ ಸ್ಟಾಪ್ ರೆಕಾರ್ಡಿಂಗ್ ಅದೆಲ್ಲ ಸಿಗಲ್ಲ. ಓಕೆ, ಸೊ ಇದಿಷ್ಟು ಡಾಗ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿ. ರೇಟರ್ ಮತ್ತೆ ಇನ್ನೊಂದ್ಸಲಿ ಸೀನ್ ಒಂದ್ಸಲಿ ರೇಟರ್ ಮಾಡಿದ್ರೆ ಸಾಫ್ಟ್ವೇರ್ ಸೈಲೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಎರಡನೇ ಸಲಿ ರೇಟರ್ ಮಾಡಿದ್ರೆ ಸೀನ್ ಕಲೆಕ್ಷನ್ ಕೊಲಾಪ್ಸ್ ಅಂತ ಹೇಳುತ್ತೆ. ನ್ಯೂ ಸೀನನ್ನು ನೀವು ಆ್ಯಡ್ ಮಾಡ್ಕೋಬಹುದು. ಆ್ಯಡ್ ಮಾಡ್ಕೊಂಡ್ರೆ ಸೀನನ್ನು ಡೂಪ್ಲಿಕೇಟ್ ಮಾಡ್ಕೋಬಹುದು. ರಿನೇಮ್ ಮಾಡ್ಬೋದು ಸೀನ್ಗೆ. ರಿಮೂವ್, ಇಂಪೋರ್ಟ್, ಎಕ್ಸ್ಪೋರ್ಟ್. ಚೆಕ್ ಫಾರ್ ಮಿಸ್ಸಿಂಗ್ ಫೈಲ್ಸ್. ಸೊ ವಿನಯಾಚಾರಿ ನಂದು ಸೀನ್ ಚೆಕ್ ಆಗಿದೆ. ಸೊ ಇಲ್ಲಿ ನೀವು ಸೀನನ್ನು ಆ್ಯಡ್ ಮಾಡ್ಕೊಂಡಿದ್ರೆ ನಿಮಗೆ ಸೀನ್ಗಳನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇಲ್ಲಿದೆ. ಸೊ ನೆಕ್ಸ್ಟ್ ಸೀನ್ ಆಪ್ಷನ್ಗಳಾದ್ಮೇಲೆ ನೆಕ್ಸ್ಟ್ ಬರುವಂಥದ್ದು. ಸೊ ಇಲ್ಲಿ ಎಡಿಟ್ ಆದ್ಮೇಲೆ ವ್ಯೂ ಬಿಟ್ಟಿದ್ದೀನಿ ನಾನು. ವ್ಯೂ ತೋರಿಸ್ತೀನಿ ನೋಡಿ. ಫುಲ್ ಸ್ಕ್ರೀನ್ ಇಲ್ಲಿದೆ. ಇದು ವ್ಯೂ ಮೆನ್ಯೂ ಬಂದ್ಮೇಲೆ ನಾನು ಡೌನ್ ಏರೋ ಮಾಡಿ ತೋರಿಸ್ತಾ ಇದ್ದೀನಿ. Scene/source list button. Scene/source list buttons checked. So source toolbar checked. Source toolbar. Source icons checked Alt plus I. Source icons. Status bar checked Alt plus S. Status bar checked ಇದೆ. Stats. Multi-view full screen collapsed. Multi-view window. ಇದು ಮಲ್ಟಿ ವ್ಯೂ ಅಂದ್ರೆ ಅರ್ಧ ನಮ್ಮ ಬೇರೆ ಸ್ಕ್ರೀನ್ ಕಾಣಿಸೋದು, ಇನ್ನರ್ಧ OBS ಕಾಣಿಸೋದು, ಆ ಥರ ಎಲ್ಲ ಸೆಟ್ ಮಾಡ್ಕೋಬಹುದು ಸೈಟೆಡ್ಸ್. Full screen interface F11. ಸೊ ಫುಲ್ ಸ್ಕ್ರೀನ್ ಇಂಟರ್ಫೇಸ್ ಇದನ್ನ ಪ್ರೆಸ್ ಮಾಡಿದ್ರೆ ಫುಲ್ ಸ್ಕ್ರೀನ್ OBS ಬಂದ್ಬಿಡುತ್ತೆ. ಎಲ್ಲ ಹೈಡ್ ಆಗ್ಬಿಟ್ಟು ಬರೀ OBS ಮಾತ್ರ ಬರುತ್ತೆ. ಇದು ವ್ಯೂ ಮೆನ್ಯೂ ಅಲ್ಲಿ ಇರುವಂತ ಆಪ್ಷನ್ಸ್. ಸೊ ನೆಕ್ಸ್ಟ್ ಡಾಕ್ಸ್ ನೋಡಿದ್ವಿ, ಫೈಲ್ ಮೆನ್ಯೂ ನೋಡಿದ್ವಿ, ಡಾಕ್ಸ್ ಇದು ಎಡಿಟ್ ಮೆನ್ಯೂ ನೋಡಿದ್ವಿ, ವ್ಯೂ ಮೆನ್ಯೂ ನೋಡಿದ್ವಿ, ಡಾಕ್ಸ್ ನೋಡ್ಕೊಂಡ್ ಬಂದ್ವಿ, ಸೀನ್ ಕಲೆಕ್ಷನ್ ನೋಡಿದ್ವಿ, ಟೂಲ್ಸ್. ಈಗ ಆಟೋ ಕನ್ಫಿಗರೇಷನ್ ವಿಜಾರ್ಡ್. ಆಟೋ ಕನ್ಫಿಗರೇಷನ್ ಅಂದ್ರೆ ಏನು ಅಂತ ನಾನು ಹೇಳ್ಬಿಡ್ತೀನಿ. ಈಗ ನೋಡಿ, OBS ಸಾಫ್ಟ್ವೇರಲ್ಲಿ ನಿಮಗೆ ಗೊತ್ತಿಲ್ಲದೆ ಏನಾದರೂ ಸೆಟ್ಟಿಂಗ್ಸು ತಪ್ಪು ಮಾಡಿ ಸಾಫ್ಟ್ವೇರ್ ಚೆನ್ನಾಗಿ ವರ್ಕ್ ಆಗ್ತಿಲ್ಲ, ಅಥವಾ ವಿಡಿಯೋ ರೆಕಾರ್ಡಿಂಗ್ ಸರಿಯಾಗಿ ಆಗ್ತಿಲ್ಲ, ಆಮೇಲೆ ಆಡಿಯೋ ಕ್ವಾಲಿಟಿ ಸರಿಯಾಗಿ ಬರ್ತಿಲ್ಲ ಅಂದಾಗ ಆಟೋ ಕನ್ಫಿಗರೇಷನ್ ವಿಜಾರ್ಡನ್ನು ನೀವು ಇದು ಅಪ್ಲೈ ಮಾಡಿದ್ರೆ ಎಲ್ಲ ಸೆಟ್ಟಿಂಗ್ಸು ನಿಮಗೆ ಆಟೋ ಕನ್ಫಿಗರ್ ಆಗಿ ಬರುತ್ತೆ. ಅಲ್ಲಿ ಕೆಲವೊಂದು ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ನಿಮಗೆ ಎಲ್ಲ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅನ್ನೋ ನಾನು ಒಂದೇ ಒಂದು ಕಾರಣಕ್ಕೆ ನೆಕ್ಸ್ಟ್ ಟ್ಯುಟೋರಿಯಲಲ್ಲಿ ಅದನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟು ಇದು ಡೆಕ್ಲಿಂಕ್ ಕ್ಯಾಪ್ಷನ್ಸ್ ಅಂದ್ರೆ ಏನು ಅಂತ ನನಗೂ ಗೊತ್ತಿಲ್ಲ. ಡೆಕ್ಲಿಂಕ್, ಈ ಡೆಕ್ಲಿಂಕ್ಗೆ ಸಂಬಂಧಪಟ್ಟಂತ ಆಪ್ಷನ್ಸ್ ನಮ್ಗೆ ಯಾವುದು ಅಷ್ಟು ಬೇಕಾಗಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಇದು ಕ್ಯಾಪ್ಷನ್ಸ್ ಎಕ್ಸ್ಪೆರಿಮೆಂಟಲ್ ಅಂತ ಅವರೇ ಬರೆದಿದ್ದಾರೆ. ಸೊ ಕ್ಯಾಪ್ಷನ್ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ವಿಡಿಯೋಗೆ ಯಾವುದೋ ಕ್ಯಾಪ್ಷನ್ ಬರೀತಾರಲ್ಲ, ಸೊ ಮೇಲ್ಗಡೆ ಇದು ಸ್ಕ್ರೀನ್ ಕಾಣೋ ಥರ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಬಹುದು ಅಂತ ಅವರೇ ಹೇಳಿದ್ದಾರೆ.
ಆಟೋಮೆಟಿಕ್ ಸೀನ್ ಸ್ವಿಚರ್, ಇದನ್ನು ಆನ್ ಮಾಡಿಕೊಂಡ್ರೆ ಸೀನು ಆಟೋಮೆಟಿಕ್ ಆಗಿ ಫೇಡ್ ಇನ್ ಫೇಡ್ ಔಟ್ ಆಗ್ತಾ ಇರುತ್ತೆ. ಔಟ್ಪುಟ್ ಟೈಮರ್, ಈಗ ರೆಕಾರ್ಡಿಂಗ್ ಮಾಡ್ತಿರ್ಬೇಕಾದ್ರೆ ಔಟ್ಪುಟ್ ಟೈಮರನ್ನು ಸೆಟ್ ಮಾಡಲಿಕ್ಕೆ ಈ ಒಂದು ಆಪ್ಷನ್ ಯೂಸ್ ಆಗುತ್ತೆ. ಸ್ಕ್ರಿಪ್ಟ್ಸ್ ಡೆವಲಪ್ ಮಾಡೋ OBS ಡೆವಲಪ್ ಮಾಡುವಂಥವ್ರಿಗೆ ಮತ್ತು ಪ್ರೋಗ್ರಾಮಿಂಗ್ ಮಾಡುವಂಥವ್ರಿಗೆ ಈ ಒಂದು ಸ್ಕ್ರಿಪ್ಟ್ಸ್ ಯೂಸ್ ಆಗುತ್ತೆ. Auto configuration wizard unavailable. ಸೊ ಇದಿಷ್ಟು ಟೂಲ್ಸ್ ಅಲ್ಲಿ. Tools collapsed Alt plus D. ನೆಕ್ಸ್ಟ್ Help collapsed Alt plus H. ಹೆಲ್ಪ್ ಅಲ್ಲಿ ಏನಿದೆ ಅಂತ ನೋಡೋಣ. Help portal Alt plus D. ಹೆಲ್ಪ್ ಪೋರ್ಟಲ್, ಏನಾದರೂ OBS ಸಂಬಂಧಪಟ್ಟಂತ ಕ್ವೆಶನ್ಸ್ ಇದ್ರೆ ನೀವು ಹೆಲ್ಪ್ ಪೋರ್ಟಲ್ ಅಲ್ಲಿ ನೀವು ಅದನ್ನ ಹಾಕಿದ್ರೆ ಅವರು ನಿಮಗೆ ಆನ್ಸರ್ ಮಾಡ್ತಾರೆ. Visit website Alt plus W. ವಿಸಿಟ್ ವೆಬ್ಸೈಟ್, OBS ವೆಬ್ಸೈಟ್, ಇದ್ರ ಮೇಲೆ ಎಂಟರ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ OBS ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿಂದ. Join Discord server Alt plus D. ಜಾಯಿನ್ ಡಿಸ್ಕೋರ್ಡ್ ಸರ್ವರ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡಿಸ್ಕೋರ್ಡ್ ಸರ್ವರ್ಗೆ ಜಾಯಿನ್ ಆಗ್ಬೋದು ನೀವು. Log files collapsed Alt plus L. ಲಾಗ್ ಫೈಲ್ಸ್ ಅಂತ ಇದೆ, ಇದು ಕೂಡ ಏನೋ ಪ್ರೋಗ್ರಾಮಿಂಗ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು. Crash reports collapsed Alt plus R. ಇಲ್ಲಿ ಕ್ರ್ಯಾಶ್ ರಿಪೋರ್ಟ್ಸ್ ಸೆಂಡ್ ಮಾಡ್ಬೋದು. Show crash reports. Check for updates. ಚೆಕ್ ಫಾರ್ ಅಪ್ಡೇಟ್ಸ್ ಇದೆ. About Alt plus A. ಅಬೌಟ್ OBS ಇದೆ. Help portal Alt plus D. ಸೊ ಇದಿಷ್ಟು OBS ಅಲ್ಲಿ ಬರುವಂತ ಹೆಲ್ಪ್ File ಮೇಲೆ collapsed docs. Sync to help file collapsed Alt plus F. ಸೊ ಫ್ರೆಂಡ್ಸ್, ಇದು OBS ಮೆನ್ಯೂ ಬಾರ್ ಅಲ್ಲಿ ಬರುವಂತ ಆಪ್ಷನ್ಸ್. ಸೊ ಫ್ರೆಂಡ್ಸ್, ಟೂಲ್ಸ್ ಮೆನ್ಯೂ ಅಲ್ಲಿ ಬರುವಂತ ಆಟೋ ಕನ್ಫಿಗರೇಷನ್ ವಿಜಾರ್ಡ್ ಯಾಕೆ ಅನ್ಅವೈಲಬಲ್ ಆಗಿತ್ತು ಅಂತ ನೋಡೋದಾದ್ರೆ, ನಾನಿಲ್ಲಿ ಆಲ್ರೆಡಿ OBS ಅಲ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಆ ಆಟೋ ಕನ್ಫಿಗರೇಷನ್ ವಿಜಾರ್ಡ್ ರೆಕಾರ್ಡಿಂಗ್ ಮತ್ತು ಆನ್ಲೈನ್ ಸ್ಟ್ರೀಮಿಂಗ್ಗೆ ಸಂಬಂಧಪಟ್ಟಂತ ಆಪ್ಷನ್ ಆಗಿರೋದ್ರಿಂದ ಅದು ಅನ್ಅವೈಲಬಲ್ ಆಗಿತ್ತು. ಅದನ್ನ ತೋರಿಸಬೇಕು ಅಂದ್ರೆ ನಾನು ನಿಮಗೆ OBS ಸಾಫ್ಟ್ವೇರ್ ಅಲ್ಲಿ ರೆಕಾರ್ಡ್ ಮಾಡದೇನೆ ತೋರಿಸಬೇಕಾಗುತ್ತೆ. ಅದನ್ನ ನಾನು ನನ್ನ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಸಾಫ್ಟ್ವೇರ್ ಸೌಂಡ್ ನ ಕ್ಯಾಪ್ಚರ್ ಮಾಡಿ ನಿಮಗೆ ನೆಕ್ಸ್ಟ್ ಟ್ಯುಟೋರಿಯಲ್ ಅಲ್ಲಿ ತೋರಿಸ್ತೀನಿ. ಆಮೇಲೆ ಸ್ಕ್ರಿಪ್ಟ್ಸ್ ಅಂತಂದ್ರೆ ಈಗ ಬರೀ ಪ್ರೋಗ್ರಾಮರ್ಸ್ ಯೂಸ್ ಮಾಡುವಂತ ಸ್ಕ್ರಿಪ್ಟ್ಸ್ ಒಂದೇ ಅಲ್ಲ, ಈಗ OBS ಗೆ ಸಂಬಂಧಪಟ್ಟಂತ ಪ್ಲಗ್ಇನ್ಸ್ ಗಳು ಕೂಡ ಅಲ್ಲಿ ಸಿಗ್ತಾ ಹೋಗ್ತವೆ. ಸೊ ಮುಂದಿನ ಟ್ಯುಟೋರಿಯಲ್ ಅಲ್ಲಿ ನಾವು ಇನ್ನು ಮಿಕ್ಕ ಸೋರ್ಸಸ್ ಗಳನ್ನು ಯಾವ ರೀತಿ ಆಡ್ ಮಾಡೋದು, ಆಡಿಯೋ ಇನ್ಪುಟ್ ಮತ್ತೆ ಔಟ್ಪುಟ್ ಅಲ್ಲದೆ ಇನ್ನು ಮಿಕ್ಕ ಸೋರ್ಸ್ಗಳನ್ನು ಯಾವ ರೀತಿ ಆ್ಯಡ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿಗೆ ನನ್ನ ಟ್ಯುಟೋರಿಯಲ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.